ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಚಿಂಟನ್ನ ಬಕ್ರ ಮಾಡಿದೀವಲ್ಲ, ಅವನ ಫೇಸ್ ನೋಡ್ಬೇಕು ಹೆಂಗೈತಿ ಅಂತಂದು ಸೀರಿಯಸ್ ಆಗಿ ಅವನಿಗೆ ಕರ್ಕೊಂಬತ್ತೀನಿ ರೀ. ಹಂಗೆ ಆಸ್ಪತ್ರೆ ಕರ್ಕೊಂಡು ಹೋಗೋ ಪ್ಲಾನ್ ಐತಿ. ಹಂಗೆ ನೋಡ್ರಿ ಏನೇನಾಗುತ್ತೆ ಅಂತ. ನಿಧಾನಕ್ಕೆ ನಡೆಯೋ. ನನಗೆ ಏನು ಆಗಲ್ಲ ಅಲ್ವೇ ಅಂದ್ರು. ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ನಡಿ. ಲೋ ಬಿ ಪಿ ಆಗಿರ್ಬೇಕು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಸಣ್ಣ ಹುಡುಗಂಗೆ ಬಿಪಿ ಬಂದೈತೆ, ಇನ್ನು ಏನೇನ್ ಬರ್ತೈತೋ ದೇವ್ರೆ. ಅಲ್ಲ, ನಾನು ಅಂತ ತಪ್ಪೇನ್ ಮಾಡ್ದಿ ಬಿಪಿ ನನಗ್ ಬರಕಿ? ಓ, ಬಿಪಿ ನಾನು ಏನ್ ಅನ್ಯಾಯ ಮಾಡಿದೀನಿ? ಇಂಥ ಸಣ್ಣ ಹುಡುಗಂಗೆ ಬಂದೈತಲ್ಲ. ಅಲ್ಲೋಡಲ್ಲ, ಏನು ಚಿಂಟು ಹೆಂಗ್ ಮಾತಾಡ್ಕೊಂತಾನೆ ಒಬ್ನೇ. ಪಾಪ ಎಳೆ ಹುಡುಗ ಅಂತೆ, ಕಂದಮ್ಮ ಬಾಯಿಗೆ ಬೆಳಿತಿರು ಕಡೆಗೆ ಬರಲ್ಲ. ಲೋ ಬರ್ರೋ, ನನ್ನ ಇಟ್ಕೊಳ್ರಿ ಬರ್ರೋ, ಬಿದ್ದೋಗ್ತೀನಿ ಬರ್ರೋ. ಬಂದೆ. ಪಾಪ ಕಣೋ, ಏನೋ ನಿಜ ಗೊತ್ತಾಗ್ಬೇಕು. ನಮ್ಮಿಬ್ರು ಐತಿ ಗ್ರಾಚಾರ. ಸುಮ್ಮನೆ ಇರೋ, ನೀನು ಗೊತ್ತಾಗಂಗ್ ಮಾಡಬೇಡ. ಅಲ್ಲಿ ನೀನ್ ಹಿಂದೆನೆ ನಾವಿದ್ದೀವಿ ಕಣ್. ಬಿದ್ರೆ ಹಂಗೆ ಕ್ಯಾಚ್ ಇಟ್ಕೊಂತೀವಿ. ಹಂಗ ಬಾಲ್ ಹೆಂಗೆ ಎತ್ತರ ಕ್ಯಾಚ್ ಇಟ್ಕೊಂತೀವಿ ಹಂಗೆ ಇಟ್ಕೊಂತೀವಿ. ನಡಿ ನಿಧಾನಕ್ಕೆ ನಡಿ. ಲೋ, ದುಡ್ಡಿಲ್ಲ ಕಣೋ. ದುಡ್ಡು ನಮ್ಮ ಹತ್ರ ಐತಿ, ನಡಿಯೋ, ಚಿಂತೆ ಮಾಡಬೇಡ. ಹಲೋ. ಹಾಂ, ನಾನು ಹೇಳಿದ್ನಲ್ಲಮ್ಮ, ಆ ಟೈಮಿಗೆ ಕರೆಕ್ಟಾಗಿ ಮಾತ್ರೆ ತಗೋಬೇಕು. ಹೆಂಗೆ ಏನಾದರೂ ಮರ್ತೋದ್ರೆ ಮತ್ತೆ ನಿಮ್ಮ ಹೆಲ್ತ್ ನೀವೇ ಹಾಳು ಮಾಡ್ಕೊತೀರ ನೋಡಿ. ಲೋ ಚಿಂಟು, ಇಲ್ಲೇ ಇರೋ ಡಾಕ್ಟ್ರು ಒಳಗೆ ಅವರ ಇಲ್ವ ಅಂತ ನೋಡ್ಕೊಂಬತ್ತೀವಿ. ಹ್ಞೂ ಸರಿ ಕಣ. ಲೋ ಡಾಕ್ಟ್ರು ಇಲ್ಲೇ ಅವ್ರ ಕಣೋ. ನಮ್ಮ ಫೇಸು ಡಲ್ಲಾಗಿರ್ಬೇಕು. ಹೆಂಗೆ ನಗ್ಬೇಡ, ಇಲ್ಲೇ ನಗಲ್ಲ. ಸರಿನಮ್ಮ, ಆಯಿತು. ಸಾರ್, ಓಹೋ, ಏನಪ್ಪ ಕಿರಣ ಮತ್ತು ಮಂಜ ಇಬ್ಬರು ಬಂದಿದ್ದೀರಾ? ಮತ್ತು ಯಾಕೆ ಫೇಸು ಈ ಥರ ಡಲ್ಲಾಗಿ ಇಟ್ಕೊಂಡಿದ್ದೀರಲ್ಲ ಇಬ್ಬರು? ಸಾರ್ ನಮಗೊಂದು ಹೆಲ್ಪ್ ಮಾಡ್ಬೇಕು ನೀವು. ಏನು ಹೇಳು ಕಿರಣ, ನನ್ನಿಂದ ಆದ್ರೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಚಿಂಟುನ ಕರ್ಕ ಬಂದಿದ್ದೀವಿ. ಅವನು ರಜೆ ಬಿಟ್ಟಾಗಿಂದ ಕರೆಕ್ಟಾಗಿ ಊಟ ಮಾಡ್ತಿಲ್ಲ, ಏನಿಲ್ಲ. ಮತ್ತೆ ಬೆಳಗ್ಗೆ ತಿನ್ನಲ್ಲ, ಸಾಯಂಕಾಲನೂ ತಿನ್ನಲ್ಲ, ಸ್ವಲ್ಪ ತಿಂತಾನೆ. ಅದಕ್ಕೆ ಸ್ವಲ್ಪ ಸುಸ್ತಾಗಿ ಬಿದ್ದಿದ್ದ. ಅದಕ್ಕೆ ಗುಂಡಜ್ಜಿ ಹೇಳೈತೆ, ಸುಮ್ಮನೆ ಅದನ್ನು ಬಿ ಪಿ ಕಡಿಮೆ ಐತಿ, ಕರೆಕ್ಟಾಗಿ ಊಟ ಮಾಡಬೇಕು, ಹಂಗೆ ಹಿಂಗೆ ಅಂತಂದು ಹೇಳಕ್ಕೆ ಹೇಳು ಡಾಕ್ಟ್ರಿಗೆ ಅಂತಂದು ಹೇಳೈತೆ ಗುಂಡಜ್ಜಿ. ಹಂಗೆಲ್ಲ ಹೇಳ್ಬಾರ್ದಪ್ಪ ಸುಮ್ಮನೆ. ಈ ಸರ್ ಹಂಗೆ ಹೇಳಿ ಸರ್. ನೀವು ಹಂಗೆ ಹೇಳಿದ್ರೆ ಅವನು ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಇಲ್ಲಾಂದ್ರೆ ಹೊಟ್ಟೆ ತುಂಬ ಊಟನೇ ಮಾಡಲ್ಲ. ಒಂದೊಂದು ತುತ್ತಿ ತಿನ್ನೋದವನು. ಅವಾಗಲೂ ಆಟ ಆಟ ಆಟ. ಹಂಗೂ ಬೆಳಗ್ಗೆ ತಲೆ ಸುತ್ತ ಬಿದ್ದಿದ್ದವನು ಆಟ ಆಡ್ಬೇಕಾರೆ. ಹೌದಾ, ಸರಿ ಕರ್ಕೊಂಡು ಬಾ, ಹೋಗು. ನಮ್ಮ ಪ್ಲಾನ್ ಸಕ್ಸಸ್. ಮುಚ್ಕೊಂಡು ನಡಿ, ಆಮೇಲೆ ಕೇಳಿಸ್ಕೊಂಡನು. ಏಯ್, ಕರೆಕ್ಟಾಗಿ ಮಾತಾಡು. ಅಯ್ಯಪ್ಪ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಚಿಂಟು ಬಾ, ಮಲಿಕ ಬಾ, ಚೆಕ್ ಮಾಡ್ತೀನಿ ಬಾ. ಹೆದರ್ಕೋಬೇಡ, ಏನಾಯ್ತು? ಇಲ್ಲಿ ಕಣ್ಬಿಡು. ಏನಾಯ್ತು ಚಿಂಟು? ಸರ್, ನನಗೆ ಕೆಮ್ಮು, ನೆಗಡಿ, ಜ್ವರ ಇತ್ತ. ಮನೆಯಲ್ಲಿ ಮನಿಕೊಂಡಿದ್ದೆ. ಮತ್ತೆ ಸಣ್ಣದೊಂದು ಸಿಟ್ರಿಸನ್ ಮಾತ್ರ ನುಂಗಿದ್ದೆ. ಚೆನ್ನಾಗಿ ನಿದ್ದೆ ಬಂದಿತ್ತು. ಅದೊಂದೇ ಸರ್ ನನಗೆ ನೆನಪಿರೋದು. ಇವರಿಬ್ರು ಬಂದು ಮಾತಾಡ್ಸಿದ್ರು. ನಾನು ಆಟ ಆಡಕ್ ಬರಲ್ಲ ಅಂತ ಹೇಳ್ದೆ. ಅದು ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ. ಕಣ್ಬಿಟ್ಟು ನೋಡ್ತೀನಿ, ಯಾವ್ದೋ ಮರದ ಕೆಳಗೆ ಮನ್ಗುಷಾರೆ. ಹೌದಾ? ನೋಡಿದ್ರೆ ಕಾಲ್ ಹತ್ಲ ಒಂದಿತ್ಲ ಒಂದ್ ಹಾಕೊಂಡು ಮನಿಕೊಂಡಿದ್ನಂತೆ. ಕಣ್ಣು ಹತ್ತತ್ಲ ಹೋಗ್ಬಿಟ್ಟಿದ್ನಂತೆ. ಇವ್ರ ಜೊತೆ ಆಟ ಆಡ್ತಿದ್ನಂತೆ. ನನಗೆ ಯಾವ್ದು ನೆನಪಿಲ್ಲ ಸಾರ್. ಇಂಥ ವಯಸ್ಸಿಗೆ ನನಗೆ ಮರೆವು ಕಾಯಿಲೆ ಬಂದ್ಬಿಡ್ತಾ ಸರ್. ಮತ್ತೆ ಬಿಪಿ ಕಡಿಮೆ ಆಗೈತಂತೆ. ನೀವು ಒಂದ್ಸಲ ಚೆಕ್ ಮಾಡಿ ಸರ್. ಇರು, ಚೆಕ್ ಮಾಡ್ತೀನಿ BP. ಪಾಪ ಕಣ್ಣ ನಮ್ ಚಿಂಟು. ಸುಮ್ಮನೆ ಅವ್ನು ನಮಗೆ ಕ್ವಾಟ್ಲೆ ಕೊಡ್ತಾನೆ, ಅವನಿಗೆ ನಾವು ಕ್ವಾಟ್ಲೆ ಕೊಡ್ಬೇಕು. ಏನಿಲ್ಲ, BP ಒಂದು ಸ್ವಲ್ಪ ಕಡಿಮೆ ಐತೆ ಅಷ್ಟೇ. ಏನು ಎದ್ರಕೊಳಂಗಿಲ್ಲ, ಸರಿನಾ? ಹುಷಾರಾಗ್ತೀಯಾ? ಮತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು. ಮತ್ತೀಗ ಚೆನ್ನಾಗಿ ನೀರು ಕುಡಿಬೇಕು. ಈ ರಜೆ ಕೊಟ್ಟಾರೆ ಅಂತಂದ್ಬಿಟ್ಟು ನೀನು ಜಾಸ್ತಿ ಆಟ ಆಡೋಕ್ಕೂ ಅದ್ರ ಹಿಂದೇನಾಗುತ್ತಪ್ಪ? ಅಲ್ಲ, ಆದರೆ ನಿನಗೆ ಹುಷಾರಿಲ್ಲ ಅಂತೀಯ, ಮನೆಗೆ ಮಲಗಿದ್ದೆ ಅಂತೀಯ.
ಏನಿದು ನೋಡಿದ್ರೆ ಆಟ ಆಡಕ್ಕೆ ಹೋಗಿದ್ದೆ ಅಂತೆ ನನಗೇನು ಅರ್ಥ ಆಗ್ತಿಲ್ಲ. ನಿನಗೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತೈತಿ. ಚೆನ್ನಾಗಿ ಬೆಂಡೆಕಾಯಿ ತಿನ್ನು ಸರಿನಾ? ಆಮೇಲೆ ಬಾದಾಮಿನ ನೆನೆಸಿ ತಿನ್ನು. ಪಾಪ ನಮ್ ಚಿಂಟು. ಬೇಗ ಹುಷಾರಾಗ್ತೀನಿ ತಾನೇ. ಎಷ್ಟು ಚೆನ್ನಾಗಿ ಊಟ ಮಾಡ್ತೀಯೋ, ಎಷ್ಟು ಚೆನ್ನಾಗಿ ನೀರು ಕುಡಿತೀಯೋ ಅಷ್ಟು ಚೆನ್ನಾಗಿರ್ತೀಯ ನೀನು. ಸರಿನಾ? ನಾನು ಹೇಳ್ದಂಗೆ ಮಾಡ್ತೀಯ ತಾನೇ? ಹ್ಞೂ ಡಾಕ್ಟ್ರೆ, ನೀವ್ ಹೇಳ್ದಂಗೆ ಮಾಡ್ತೀನಿ. ಇಂಜೆಕ್ಷನ್ ಹಾಕ್ಲಾ? ಅಯ್ಯಯ್ಯಪ್ಪ, ಇಂಜೆಕ್ಷನ್ ಬೇಡ ನನಗೆ. ಮೊನ್ನೆ ಅಲ್ಲೆಲ್ಲ ನೀವಿರ್ಲಿಲ್ಲ ಅಂತಂದು ನಮ್ಮ ಅಜ್ಜಿ ಕರ್ಕೊಂಡೋಗಿ ಆ ಸಿದ್ದಪ್ಪಂತ ಇಂಜೆಕ್ಷನ್ ಕೊಡಿಸಿ ಕುಂಡೆಗೆ ಗೆಡ್ಡೆ ಕರ್ಕೊಂಡ್ಬಿಟ್ಟೈತಿ. ವಿಕ್ಸ್ ಹಾಕಿ ತಿಕ್ಕಿ 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 ಹಂಗೆ ಸರಿ ಮಾಡ್ಕೊಂಡಿದ್ದೀನಿ. ತಿರ್ಗಡೆ ಇಂಜೆಕ್ಷನ್ ಕೊಟ್ಟು ತಿರ್ಗಾ ಹಂಗೆ ಆದ್ರೆ ಗೋವಿಂದ ನನ್ನ ಕತೆ. ನಾನು ಮಾತ್ರೆ ಬರ್ಕೊಡ್ರಿ ನೋಡ್ತೀನಿ ಸರಿನಾ? ಅಲ್ಲ ಚಿಂಟು, ಇಂಜೆಕ್ಷನ್ನು ಹಾಕಿಸ್ಕೋಬೇಕಾದ್ರೆ ಹುಷಾರಾಗಿ ಹಾಕಿಸ್ಕೋಬೇಕು. ಮತ್ತೆ ಉಸಿರು ಬಿಗಿ ಇಟ್ಕೊಳ್ಳೋದು, ಅತ್ಲಾಗಿತ್ಲಾಗ ಹೊರಳಾಡೋದು ಹಂಗೆಲ್ಲ ಮಾಡಿದ್ರೆ ಹಂಗೆ ಆಗೋದು. ಅದು ಭಯ ನನಗೆ. ಸರಿ ಆಯಿತು, ಟ್ಯಾಬ್ಲೆಟೇ ಬರ್ಕೊಡ್ತೀನಿ ಹೇಳು. ಸರಿ ಬಾ ಎದ್ದು. ನಡಿರಲ್ಲ ನಿನ್ ಮುಂದೆ ನಡಿ. ಪಾಪ ಕಣೋ ನಮ್ ಚಿಂಟು, ಸುಮ್ನೆನೆ ಮಾತ್ರ ನುಂಗಂಗಾಗಿದೆ. ಆದ್ರೂ ಕಣೋ ಬೇಜಾರಾಗ್ತೈತಿ. ಸುಮ್ಮನೆ ಇರೋ, ಏನೂ ಆಗಲ್ಲ.